ಈಗ ಕಳೆದ 3 ತಿಂಗಳ ಹಿಂದೆ ಸುಮಾರು MLAಗಳಿಗೆ 50 ಕೋಟಿ ಹಣವನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ. ಶಾಸಕರುಗಳಿಗೆ ಆಯಾ ಕ್ಷೇತ್ರದ ಅಭಿವೃದ್ಧಿಗೆ 50 ಕೋಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾರೆ, ಗುತ್ತಿಗೆನಲ್ಲಿ ನಾವು SCಗೆ STಗೆ OBCಗಳಿಗೆ ಗುತ್ತಿಗೆನಲ್ಲಿ ನಾವು ಮೀಸಲಾತಿಯನ್ನು ಮಾಡಿದ್ದೇವೆ, ಅವರದಿಂದ ಅವರ ಆರ್ಥಿಕ ಸ್ಥಿತಿಯನ್ನು ಮೇಲ್ ತರಬೇಕು ಎಂಬತಕ್ಕಂಥದ್ದನ್ನು ಘೋಷಣೆ. ಬಹಳ ಸಂತೋಷದ ವಿಚಾರ, ಅವ್ರು ಮಾಡಿರ್ತಕ್ಕಂಥದ್ದು ಅಭಿನಂದನ. ಆದರೆ ಈ 50 ಕೋಟಿಗಳಲ್ಲಿ ಕೇವಲ 5 ಕೋಟಿ ಜಿಲ್ಲಾ 3-4 ಕೋಟಿ ಜಿಲ್ಲಾ ಪಂಚಾಯತಿಗೆ, ಒಂದು 5-6 ಕೋಟಿ PWD ಕೊಟ್ಬಿಟ್ಟು ಇನ್ನು 40 ಕೋಟಿನ KRIDL ಕೊಟ್ಟಿದ್ದಾರೆ. KRIDL ಕೊಟ್ಟು ಹೊರಗಡೆ ಏಜೆನ್ಸಿಗಳು ಎಲ್ಲೆಲ್ಲಿ ಬೆಂಗಳೂರಿನವರು, ಯಳಂದೂರಿನವರು, ನರಸೀಪುರದವರು ಎಲ್ಲೆಲ್ಲವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅದು ಆಯಿತು. ಅಲ್ಲಿ ವೀರಪುರದ ಹತ್ರ ಇವರು 25 ಎಕರೆ 23 ಎಕರೆ ಜಮೀನು ಖರ್ಚು ಪರ್ಚೇಸ್ ಮಾಡಿದ್ದಾರೆ HV ರಂಗರಾವ್ ಅವ್ರ ಹತ್ರ, ಅವ್ರ ಕುಟುಂಬದಿಂದ. ಅಲ್ಲಿಗೆ 2 ಕೋಟಿ ರೂಪಾಯಿ ರಸ್ತೆ ಹಾಕಿದ್ದಾರೆ. KB ಇದೆಯಲ್ಲ, ಏನು ಮೇನ್ ರೋಡಲ್ಲಿ ಟ್ರಾನ್ಸ್ಫಾರ್ಮರ್ ಇಂದ ಅದು ವೀರಪುರ ಎಲ್ಲೇ ಬರ್ತದೆ ಸರ್ಕಲ್ ಅಲ್ಲಿ, ವೀರಪುರ ಕ್ರಾಸ್ ಅಲ್ಲಿ. ಅಲ್ಲಿ 2 ಕೋಟಿ ರೂಪಾಯಿ, 2 ಕೋಟಿ ಟೆಂಡರ್ ಆಗಿಲ್ಲ. ಯಾವ ಏಜೆನ್ಸಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ಇವರೇ ಕಾಂಟ್ರಾಕ್ಟರ್, ಬೇನಾಮಿ ಕಾಂಟ್ರಾಕ್ಟ್ ಇಟ್ಕೊಂಡ ಕೆಲಸ ಮಾಡ್ತಾ ಇದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಹೊರಗಡೆ. ಇದು ನನಗೆ ಜನಗಳಿಂದಲೇ ಸುದ್ದಿ ಬಂದಿರೋದು. ಜನಗಳೇ ಯಾಕೆ BJP ನೀವು ಕೇಳಲ್ವ ನೀವು ಅಂತ ಹೇಳಿದ್ಮೇಲೆ ನನಗೂ ಗೊತ್ತಾಗಿದೆ. ಈಗ ಒಳಗಡೆ ನಡೀತಕ್ಕಂಥದ್ದು ಗೊತ್ತಾಗೋದಿಲ್ಲ. ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವ್ರಿಗೆ ಅಸಮಾಧಾನ ಇದೆ. ನಾವೇನಾದ್ರೂ ಕೊಟ್ರೆ ಇದರ ನಿಜ ಹೇಳ್ತಿ ಮಾತಾಡಿದ್ರೆ ಒಂದು ಬ್ಯಾಂಕ್ ಸೈಡ್ ಬಂದು ಕೌಂಟರ್ ಕೊಡಕ್ಕೆ ಬಂದು ಕೂತ್ಕೋತಾರೆ. ನಾಳೆನೇ ರೆಡಿ ಅವರು ಕೌಂಟರ್ ಕೊಡಕ್ಕೆ. ಆದ್ರೆ ಅವ್ರಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಇದು ಸಾರ್ವಜನಿಕರ ವಿಚಾರ, ಸರ್ಕಾರಕ್ಕೆ ಸಾರ್ವಜನಿಕರ ಟ್ಯಾಕ್ಸ್ ನಿಂದ ಬಂದಿರತಕ್ಕಂಥ ಹಣದ ವಿಚಾರ. ಇದನ್ನ ನೀವು ಸೇರಿ ಖಂಡಿಸಿ ಊರು ಉದ್ಧಾರ ಆಗಬೇಕು ಅನ್ನೋ ಏನಾದ್ರು ಅಭಿಲಾಷೆ ನಿಮ್ಗಿದ್ರೆ ನೀವು ಸೇರಿ ಇದನ್ನ ಖಂಡಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವ ಏಜೆನ್ಸಿನಪ್ಪ ಕೊಟ್ಟಿದ್ದೀರಿ ನೀವು? ಅದಕ್ಕೆ ಜನಗಳಿಗೆ ಸ್ಪಷ್ಟಪಡಿಸಿದ್ರಿ. 2 ಕೋಟಿ ಕೆಲಸ ಈಗ ಮೆಟ್ಲಿಂಗ್ ಸ್ಟಾರ್ಟ್ ಆಗಿದೆಯಲ್ಲ, ಯಾವ ಏಜೆನ್ಸಿ ಮುಖಾಂತರ ಮಾಡಿಸ್ತಾ ಇದ್ದೀರಿ ನೀವು? ಅಲ್ಲಿಗೆ ಯಾಕೆ ಹಾಕಿದ್ರಿ? ನಿಮ್ ಜಮೀನ್ ತಗೊಂಡ್ಮೇಲೆ ನಿಮ್ಗೆ ಈ ಕೇಳಿಬೇಕಾದ್ರೆ ನಾಳೆ ಅವ್ರು ಸ್ಪಷ್ಟನೆ ಕೊಡ್ತಾರೆ. ನನಗೆ ಗೊತ್ತಿದೆ ಅವ್ರು ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಗೊತ್ತಿದೆ. ಅಲ್ಲಿ ಕೇಂದ್ರ ಪರಿಹಾರ ಸಮಿತಿದು ಪುನರ್ವಸತಿ ಕೇಂದ್ರ ಆಗ್ತಾ ಇದೆ. ಅಲ್ಲಿಗೆ ನಾನು ರಸ್ತೆ ಮಾಡ್ತೀನಿ. 20 ವರ್ಷದಿಂದ ಆಗಿದ್ರಿ ನೀವು. ಅದಾಗಿ 8 ವರ್ಷ 9 ವರ್ಷ ಆಯ್ತು ಶುರುವಾಗಿ ಅಲ್ಲಿ ರಸ್ತೆ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಗೆ ಬರ್ಲಿಲ್ವಾ? ಈಗ ಅಲ್ಲಿ ಟ್ರಾಫಿಕ್ ಸೆನ್ಸ್ ಆಗಿದೆಯಾ? ಟ್ರಾಫಿಕ್ ನಿಮ್ಗೆ ಸೆನ್ಸಸ್ ಆಗಿದೆಯಾ? ಆ ರಸ್ತೆನ ಅಷ್ಟು ದೊಡ್ಡ ರಸ್ತೆ ಮಾಡಕ್ ಕೊಟ್ಟಿದ್ರಲ್ಲ, ಟ್ರಾಫಿಕ್ ಸೆನ್ಸಸ್ ಆಗಿದೆಯಾ ಅಲ್ಲಿ? ಮೊದಲು ಅದನ್ನೇ ಅಷ್ಟು 2 ಕೋಟಿ ಅಲ್ಲ ಅಂತ ರಸ್ತೆನಾ? ಅದು ಸರಿ, ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಆ 2 ಕಿಲೋಮೀಟರ್ಗೆ ನೀವು ಅದಕ್ಕೆ 2 ಕೋಟಿ ಹಣವನ್ನ ಯಾವುದೇ ಟೆಂಡರ್ ಇಲ್ಲ, ಯಾವುದೇ ಸಾರ್ವಜನಿಕ ಪ್ರಕಟಣೆ ಇಲ್ಲ, ಎಸ್ಟಿಮೇಷನ್ ಇಲ್ಲ, ನೀವು ಕೆಲಸ ಶುರು ಮಾಡಿಸಿದ್ರಿ. ಆಯ್ತು, 40 ಕೋಟಿ ರೂಪಾಯಿಗಳನ್ನ ಯಾಕೆ ನೀವು KRIDL ಕೊಟ್ರಿ? KRIDL ಸ್ವಾಯತ್ತತೆ ಇರ್ತಕ್ಕಂಥ ಒಂದು ಸಂಸ್ಥೆ, ಒಪ್ಕೋತೀರಿ. ಅದಕ್ಕೆ CSR ಫಂಡ್ಗಳು ಬರ್ತದೆ ಒಂದಷ್ಟು, ಮತ್ತೆ ಸರ್ಕಾರ ಸಪರೇಟ್ ಗ್ರಾಂಟ್ ಕೊಡ್ತಾರೆ ಅದಕ್ಕೆ. ನೀವು ಅದರಿಂದ ಮಾಡಿಸಿ ತಂದು ನಿಮ್ಗೆ 50 ಕೋಟಿ ಬಂದದನ್ನ PWD ಕೊಟ್ಟು, ನೀವು ಜಿಲ್ಲಾ ಪಂಚಾಯತ್ ಕೊಟ್ಟು, ಅದು ಯಾರಿಗೆ SC ST OBCಗಳಿಗೆ ಏನು ಮೀಸಲಾತಿ ಇದೆಯಾ ಗುತ್ತಿಗೆನಲ್ಲಿ ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಿ ಅದನ್ನ ಟೆಂಡರ್ ಮಾಡಿ ಕಾಮಗಾರಿನ ನೀವು ಕೆಲಸ ಮಾಡಿ. 40 ಕೋಟಿ ರೂಪಾಯಿ ಯಾರು ಕೊಡ್ತಾ ಇದ್ರಿ? ಏನ್ ಮಾಡಿ ಕೊಡ್ತಾ ಇದ್ರಿ? ಎಷ್ಟು ರೂಪಾಯಿ ಕಮಿಷನ್ ಮಾತಾಡ್ಕೊಂಡಿದ್ರಿ ನೀವು? ಜನ ಮಾತಾಡ್ತಾ ಇದ್ರಿ ಅದನ್ನ. ನೀವು ಈಗಾಗಲೇ ಇದರಲ್ಲಿ ಏನು ಹೊಡೆದು ಕಬ್ಬು ನಾರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ CC ರಸ್ತೆಗಳ ಪರಿಸ್ಥಿತಿ ನೋಡಿದಿರ ನೀವು? ಹೋಗಿ ನೋಡ್ಕೊಂಬನ್ನಿ ದಯಮಾಡಿ. ಮಾಧ್ಯಮದವರು ನಿಮ್ದು ಜವಾಬ್ದಾರಿ ಇದು. ಬರೀ ಸಾರ್ವಜನಿಕರಲ್ಲಿ ಅಷ್ಟೇ ಇಲ್ಲ, ನಿಮ್ಮ ಕಾರ್ಯಾಂಗ ಶಾಸಕಾಂಗ ಹೆಂಗ್ ನಿರ್ವಹಣೆ ಮಾಡುತ್ತೆ ಹಂಗೆ ಪತ್ರಿಕಾರಂಗನ ಒಂದು ನಿಮ್ಮಿಂದ ಈ ಸಮಾಜ ತಿರ್ತಕ್ಕಂಥ ಒಂದು ಇದಿದೆ, ನಿಮ್ಗೆ ಜವಾಬ್ದಾರಿ ಇದೆ. ದಯಮಾಡಿ ಅದನ್ನ ಮಾಡಿ ಅಂತ ನಮ್ಮಲ್ಲಿ ಕಳಕಳಿ ಮನವಿಯನ್ನ ಮಾಡ್ತೀನಿ.